ಈ ಸ್ಟೋರಿ ಕೇಳಿದ್ರೆ ಲೈಫ್ ಹೆಂಗಂದ್ರೆ ಈ ಹೆಂಗೆ ಎಕ್ಸ್ಪ್ಯಾಂಡ್ ಆಗತ್ತೆ ಅಥವಾ ಹೆಂಗೆ ಅದು ಮುದುಡ್ಕೊಳತ್ತೆ ಅಂದರೆ ನಿನ್ನಲ್ಲಿ ಎಷ್ಟು ಧೈರ್ಯ ಇರುತ್ತೋ ಅದ್ರ ತಕ್ಕಂತೆ ಹೌದು ಲೈಫ್ ಯೂಶಲಿ ಎಕ್ಸ್ಪ್ಯಾಂಡ್ಸ್ ಅಥವಾ ಶ್ರಿಂಕ್ಸ್ ಬೇಸಿಸ್ ಯುವರ್ ಕರೇಜ್ ಅಂತ ಒಂದು ಮಾತಿದೆ. ಇದು ನಾನು ಕೂಡ ಲೈಫಲ್ಲಿ ಆರ್ ಜೆ ಫುಲ್ ಫಾರ್ಮ್ ಗೊತ್ತಿಲ್ಲದೆ ಇವತ್ತು ಆರ್ ಜೆ ಆಗಿ 18 ವರ್ಷ ನನಗೆ ಅನ್ನ ಹಾಕಿದೆ. ಒಂದು ದೊಡ್ಡ ಮರವಾಗಿ ನಿಲ್ಸಿದೆ. ಅದು ಹಣ್ಣು ಅದು ಬಿಟ್ಕೊಳ್ಳುತ್ತೆ, ಅದನ್ನ ನೆರಳು ಅದ್ರ ಕೆಳಗಡೆ ನೆರಳು ಕೊಡೋ ಶಕ್ತಿ ಇದೆ. ಇದನ್ನ ಒಂದು ಮೆಟಫಾರಿಕಲಿ ಹೇಳಿದೆ. ಅಂದ್ರೆ ಕೆಲವು ಸತಿ ಹಿಂದೆ ತಿರುಗಿ ನೋಡಿದಾಗ ನನಗೂ ಗೊತ್ತಿಲ್ಲ. ನಾನು ಇವತ್ತು ಹಿಂದೆ ತಿರುಗಿ ನೋಡ್ಬಿಟ್ಟು ನನ್ನಲ್ಲಿ ಅವತ್ತು ಕರೇಜ್ ಇತ್ತು, ನಾನೇ ಪ್ಲಾಂಟ್ ಮಾಡಿದೆ ಅನ್ನೋದು ಮೂಢತನ, ಬಂಡತನ. ಸೊ ನಿನ್ನ ಲೈಫ್ ಅಂತ ಬಂದಾಗ ನೀನು ಇಲ್ಲಿವರೆಗೂ ಕತೆ ಏನು ಹೇಳ್ದೆ, ನೀನು ಕತೆ ಅಲ್ಲಮ್ಮ ನಿಜ ಲೈಫ್ ನ ಸ್ಟೋರಿ ಕಾಣೋ ಆ ಫೇಸ್ ಇವತ್ತು ಕತೆ. ಆ ಒಂದು ಫೇಸ್ ಏನ್ ನಮ್ ಮುಂದೆ ಇಟ್ಟೆ ನೀನು, ಅಲ್ಲಿಂದ ಮುಂದೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಐ ಥಿಂಕ್ ನಿನ್ಗೆ ಟಿವಿ ಸಕ್ಸಸ್ ಕೊಡೋಕ್ಕೂ ಮುಂಚೆ ಐ ಗೆಸ್ ನೀನ್ ಜಾಗ ಇನ್ನೂ ಹುಡುಕ್ತಾನೆ ಇದ್ದೆ. ನನಗೆ ನಿನ್ನಲ್ಲಿ ಏನಾದ್ರೆ ನಾನು ನೀನು ನಂದು ಮಧ್ಯಾಹ್ನ 2 ಗಂಟೆಗೆ ರೇಡಿಯೋ ಶೋ ಮುಗಿಯೋದು, 2 ಗಂಟೆಯಿಂದ 5 ಗಂಟೆಗೆ ನಿಂದು ಹ್ಯಾಂಡ್ ಶೇಕ್ ಲಿಂಕ್ ಅಂತ ಇರೋದು. That's when we became really close ಅಂತ ಐ ಗೆಸ್. ವೀಕೆಂಡ್ ಅಲ್ಲಿ ಒಂದು ಶೋ ಬೇರೆ ಮಾಡ್ತಾ ಇದ್ವಿ ನಾವು. ಆ್ಯಕ್ಚುಲಿ ಏನು ಅಂದರೆ ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಇದು. ಬಿಗ್ ಎಫ್ ಎಮ್ ಯಾರ್ಯಾರು ನಿಜವಾಗ್ಲೂ ಹಾರ್ಡ್ ಕೋರ್ ಲಿಸ್ನರ್ಸ್ ಇರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇಡೀ ಬಿಗ್ ಎಫ್ ಎಮ್ಮಲ್ಲಿ ಸ್ವಲ್ಪ ಇರೋದ್ರಲ್ಲೇ ಹೋಪ್ಲೆಸ್ಗಳು, ಇರೋದ್ರಲ್ಲೇ ಮಾತಿಗೆ ಒಂದು ಚೂರೂ ಬ್ರೇಕ್ ಇಲ್ದಿರೋರು, ಆಮೇಲೆ ಏನು ಬೇಕಾದ ಮಾತಾಡೋರು ಅಂತಿದ್ದಿದ್ದು ನಾನು ಇವಳಿಬ್ಬರೇ. ಹೆಂಗಾಗಿತ್ತು ಅಂದರೆ ನಮ್ಮನ್ನು ಇಡೀ ಒಂಥರ ಈ ಒಂದು ಊರಿಂದ ಬಹಿಷ್ಕಾರ ಅಂತ ಆಗ್ತಾರೆ ಗೊತ್ತಾ, ಆ ಥರ ಇಡೀ ಎಫ್ ಎಮ್ ಇದ್ರಲ್ಲಿ ಕುಟುಂಬದಲ್ಲಿ ಅಂದರೆ ಎಲ್ಲ ಚಾನಲ್ಗಳು ಸೇರಿ ಎಲ್ಡವೇ ಐಲ್ ಪೈಲು ಅವ್ರು ನಾಚೆ ಹಾಕಬೇಕು ಅನ್ನೋ ಥರ ಇದ್ದಿದ್ರೆ ನಾನು ಇವಳಿಬ್ಬರೇ. ನಮ್ಮಲ್ಲಿ ಏನು ಮಾಡಿದ್ರು, ನಮ್ಮ ಪ್ರೋಗ್ರಾಮಿಂಗ್ ಹೆಡ್ಡು ಇವರಿಬ್ಬರನ್ನೇ ಹಾಕ್ಬಿಟ್ಟು ಒಂದು ಶೋ ಮಾಡಿಬಿಡೋಣ ಅಂತ ಅದೊಂದು ಕೆಟ್ಟ ನಿರ್ಧಾರ ತೊಗೊಂಡ್ರು ಅಂತ ಅಂದ್ಕೊಂಡ್ವಿ. ಬಟ್ ಅದು ಆ್ಯಕ್ಚುಲಿ ಒಳ್ಳೇದಾಯಿತು. ದಟ್ಸ್ ವೆನ್ ವಿ ಬಿಕೇಮ್ ಕ್ಲೋಸ್ ಆ್ಯಂಡ್ ವಿ ಗಾಟ್ ಟು ನೋ ಈಚ್ ಅದರ್ ವೆಲ್. ವೇವ್ಲೆನ್ ತುಂಬಾ ಮ್ಯಾಚ್ ಆಯಿತು. ಅಲ್ಲೇ ಒಂದೇ ಇದೆ, ಯಾಕೆಂದ್ರೆ ಬೇಸಿಕ್ ಕಾಮನ್ ಸೋ ಮೆನಿ ಥಿಂಗ್ಸ್ ರಿಲೇಟ್ಸ್. ನೀನು ಆನ್ ದ ಫೇಸು, ನಾನು ಆನ್ ದ ಫೇಸು. ನಿನಗೂ ಆ ಫೇಸ್ ಅಲ್ಲಿ ಕೆಲವು ನೋವುಗಳಿದ್ದು, ನನ್ನ ನೋವುಗಳು ಆ ಫೇಸು ಸೇಮ್. ಅದೇನೋ ಅಂತಾರಲ್ಲ, ಕಾಮನ್ ಎನಿಮೀಸ್ ವಿಲ್ ಹ್ಯಾವ್ ಕಾಮನ್ ಫ್ರೆಂಡ್ಸ್ ಅಂತ. ಹಂಗದು ಏನೋ ಆಗಿದ್ದು. ಬಟ್ ಸ್ಟಿಲ್ ನನ್ನಲ್ಲಿ ಇವತ್ತಿಗೂ ಹಿಂದೆ ತಿರುಗಿ ನೋಡಿದ್ರೆ ನಾನು ಒಂದೇ ಕಡೆ ಕಚ್ಕೊಂಡೆ ಕಣ. ನಾನು ಆಳವಾಗಿ ಒಂದೇ ಕಡೆ ಬೇರೂರ್ದೆ. ಆದ್ರೆ ನೀನು ಆ ಟೈಮಲ್ಲಿ ನಂಗೆ ಜ್ಞಾಪಕ ಇದೆ, ಏನೋ ಒಂದು ರೇಡಿಯೋದು ಏನೋ ಆಯ್ತು ನಿನಗೆ ಹೆಂಗಂದ್ರೆ ಅವಾಗ್ಲೂ ನಂಗೆ ಜ್ಞಾಪಕ ಇದೆ, ಹುಡುಗಿರೆಲ್ಲ ಹುಡ್ಕೊಂಡು ರೇಡಿಯೋ ಸ್ಟೇಷನ್ಗೆ ಬರೋರು. ಅಂದ್ರೆ ಬಿಗ್ ಎಫ್ ಎಮ್ ಅಂತಂದ್ರೆ ಅವ್ರ ಚಾಪನ್ನ ತುಂಬಾ ಗಟ್ಟಿಯಾಗಿ ಮೂಡಿಸಿದ್ರಲ್ಲಿ ನಾನು ನೀನು ನನಗೆ ಇವತ್ತಿಗೂ ಹೆಮ್ಮೆ ಇದೆ, ಮಾತು ಬಹಳ ಖುಷಿ ಇದೆ ನಂಗೆ. ಸೊ ಆ ಟೈಮಲ್ಲಿ ನಿನ್ಗೆ ಅಂತ ಅಷ್ಟು ಒಂದು ಜಾಗ ನೀನ್ ಮಾಡ್ಕೊಂಡಿದ್ದು ಯಾವುದೋ ನೂರಾರು ಕಾರಣಗಳು, ಯಾವುದೋ ಒಂದು ಮುಳ್ಳು ಅಥವಾ ಏನೋ ಒಂದು ನಿನಗೆ ಇರಿಟೇಟ್ ಆಗಿದ್ದು, ಈಗೋ ಹರ್ಟ್ ಆಗಿದ್ದಕ್ಕೆ ಬೇಡ ಹೋಗಂತ ಜಾಡಿಸಿ ಹೋದೆ ಅದನ್ನ ಆಚೆಗೆ ಅಲ್ವಾ, ಬಿಕಾಸ್ ಟೂ ಮಚ್ ಆಫ್ ಪ್ರಾಸೆಸ್ಸು ಏನೇನೋ ಬಂತಲ್ಲಿ. ಅಲ್ಲ, ನನಗೆ ಏನು ಗೊತ್ತಾ, ಎವ್ರಿಥಿಂಗ್ ಹ್ಯಾಸ್ ಅ ರೀಸನ್ ಅಂತ. ಸೊ ಅವತ್ತಿಗೆ ನನ್ನ ಕಂಫರ್ಟ್ ಝೋನ್ ಏನಿತ್ತು, ಐ ವುಡಂಟ್ ಸೇ ಕಂಫರ್ಟ್ ಝೋನ್, ತುಂಬ ಚೆನ್ನಾಗಿತ್ತು. ಆ್ಯಸ್ ಯು ಟೋಲ್ಡ್, ನನ್ನ ಫಸ್ಟ್ ಟೈಮ್ ಲೈಫಲ್ಲಿ ಆ ಥರ ಫ್ಯಾನ್ಸ್ ಅಂತೆಲ್ಲ ನೋಡಿರಲಿಲ್ಲ ನಾನು. ಹೆಂಗೆ ಅದು ನನ್ನ ಮುಖ ಗೊತ್ತಿಲ್ಲ, ಅವಾಗೆಲ್ಲ ನಮ್ಗೊಂದು ರಿಸ್ಟ್ರಿಕ್ಷನ್ಸ್ ಬೇರೆ ಇರ್ತಾಯಿತ್ತು. ಜಾಸ್ತಿ ನಮ್ಮನ್ನು ನಾವು ತೋರಿಸ್ಕೊಳಂಗಿಲ್ಲ, ಮುಖ ತೋರ್ಸಂಗಿಲ್ಲ, ಹೇಳ್ಕೊಳಂಗಿಲ್ಲ. ಈ ಥರ ವ್ಲಾಗಿಗೆಲ್ಲ ನಾನೊಬ್ಬ ಆರ್ಜೆ ಅಂತೆಲ್ಲ ಹೇಳ್ಕೊಳ್ಳೋ ಚಾನ್ಸೇ ಇಲ್ಲ. ಹೋರ್ಡಿಂಗ್ಸ್ ಅಲ್ಲಿ ಅದು ಯಾವುದೋ ಒಂದು ರೇಡಿಯೋ ಮಿರ್ಚಿನಲ್ಲಿ ರಚನಾ ಅದು ಹೋರ್ಡಿಂಗ್ ಹಾಕಿದ್ದು ಫಸ್ಟ್ ಟೈಮ್. ಅವಳೇ ಹಾಕಿದ್ದು. ಅವಾಗ ನಾವೆಲ್ಲ ಎಷ್ಟು ಹುರ್ಕೊಂಡಿದ್ವಿ, ನಮ್ದಿಲ್ಲ ಹಾಕೋದಲ್ವಲ್ಲಪ್ಪ ಇರ್ತಾರ ಅಂತ, ಮಖನೇ ತೋರ್ಸಂಗಿಲ್ಲ ಅಂತ. ಅದರಲ್ಲೂ ನಮ್ಮ ಸ್ಟೇಷನಲ್ಲಿ ಇನ್ನೊಂದು ಶೋನೇ ಬೇರೆ ಇತ್ತು. ಪಾಪ ಅವಳು ಯಾರು ಅಂತಾನೆ ಇಲ್ಲ, ನಮ್ದೆಲ್ಲ ಫೋಟೋ ಇತ್ತು, ಅವಳಿಗೆ ಮುಖವಾಡ ಹಾಕ್ಬಿಟ್ಟಿದ್ರು. ಯಾಕೆ ಶಿಲ್ಪ ಅಂದ್ರೆ ದೋಸ್ ವರ್ ದ ಡೇಸ್. ಯಾಕಂದ್ರೆ ಆಗ ಹೆಂಗಿತ್ತು ಅಂದ್ರೆ ಒಬ್ಬೊಂದು ವಾಯ್ಸ್ ಕೇಳಿದಾಗ, ಇವಾಗ 100 ಜನ ರೇಡಿಯೋ ಕೇಳ್ತಾ ಇದಾರೆ ಅಂತ ಅನ್ಕೋಣ. ನನ್ನ ವಾಯ್ಸ್ ಕೇಳಿದಾಗ ಅಥವಾ ನಿನ್ನ ವಾಯ್ಸ್ ಕೇಳಿದಾಗ 100 ಜನದ ಕಣ್ಣಲ್ಲೂ ರಶ್ಮಿ ಅಂದರೆ ಹಿಂಗಿದ್ದಾಳೆ, ನಿರಂಜನ್ ಅಂದರೆ ಹೀಗಿದ್ದಾನೆ ಅಂತ 100 ಜನಕ್ಕೆ 100 ಡಿಫ್ರೆಂಟ್ ನಿರಂಜನ್ ಕಾಣಿಸಿರ್ತಾರೆ ಅಂತ ಅವರು, ಅದೊಂದು ಅವ್ರದ್ದು ಏನೋ ಆಲೋಚನೆ. ಅದು ಹಂಗೆ ಇರಲಿ. ಹೇಗೆ ನನಗೆ ಎಷ್ಟು ಜನ ನಂಗೆ ಇನ್ನೂ ನೆನಪಿದೆ, ಎಫ್ ಎಮ್ ಅಲ್ಲಿ ಇದ್ದಾಗ, ಸರ್ ನೀವು ದರ್ಶನ್ ಅವ್ರ ಥರ ಇದ್ದೀರಾ, ಸುದೀಪ್ ಅವ್ರ ಥರ ಇದ್ದೀರಾ? ನಾನು ಇಲ್ಲ ಸರ್, ನಾನು ಸಾಧು ಕೋಕಿಲ ಥರ ಇದ್ದೀನಿ. ಯಾರೋ ಹುಡ್ಕೊಂಡು ನುಡಿಯಾರೆ ಅಲ್ಲಿ, ಯುನೋನು ಆ ಬಿಗ್ ಎಫ್ ಎಮ್ ಅಲ್ಲಿ ಸೆಕ್ಯೂರಿಟಿ ಅದಕ್ಕೆ ಚಿಕ್ಕದಾಗಿತ್ತು. ನಂಗೆ ಇನ್ನೊಂದು ಖುಷಿ ಆಗೋದು ಹೆಂಗೆ ಗೊತ್ತಾ, ಆ ಸೆಕ್ಯೂರಿಟಿಗೂ ನನ್ನ ಕಂಡ್ರೆ ಇಷ್ಟ ಇತ್ತು. ಅವನು ಸಾರ್ ನನ್ನ ಇಷ್ಟು ಚೆನ್ನಾಗಿ ಯಾರು ಮಾತಾಡ್ಸಲ್ಲ ಸಾರ್ ಅಂದ್ಬಿಟ್ಟು ಅವನು ಖುಷಿ ಪಡೋನು. ನಾನು ಬರೋಗೆ ನಾನು ಅವನನ್ನು ಚೆನ್ನಾಗಿ ಮಾತಾಡ್ಸಿದ್ದಕ್ಕೆ ನನ್ನ ಹುಡ್ಕೊಂಬಂದಿರೋ ಗೆಸ್ಟನ್ನು ಅವನೇ ಜಾಸ್ತಿ ಚೆನ್ನಾಗಿ ನೋಡ್ಕೊಳ್ಳೋನು. ಅಷ್ಟೇ, ಅದೆಲ್ಲ ಚೈನ್ ಲಿಂಕ್ ಅಂತೀವಲ್ಲ ನಾವು, ಅಷ್ಟೇ ಅದು. ಸೊ ಯಾರೋ ಬಂದಿದ್ದಾರೆ, ನಾನು ಅವ್ರ ಎದುರುಗಡೆನೇ ಓಡಾಡ್ತಾಯಿನಿ, ನೋಡ್ತಾನೂ ಇಲ್ಲ. ಅವ್ನು ಸೆಕ್ಯೂರಿಟಿ ಅಂದ, ಮೇಡಮ್ ಅವರೇ ನಿರಂಜನ್ ಅವರೇ, ಇವರೆಲ್ಲ ಸರ್ ಅವ್ರು ಸಾಧು ಕೋಕಿಲೆ ಥರ ಇದ್ದಾರಂತೆ.
ನಾನು ಓ ಮೈ ಗಾಡ್ ಇವ್ರು ಇದನ್ನೇ ನಂಬಿಟ್ಟಿರಲ್ಲ ಅಂತ. ನನಗೆ ಹೆಂಗೆ ನಂಬಿಸ್ಲಿ ನಾನೇ ಅಂತ ಬಾಯ್ ಬಿಟ್ಯಾ? ಆಮೇಲೆ ನನ್ನ ವಾಯ್ಸ್ ಗೊತ್ತಾಗೋಯ್ತು ಅವ್ರಿಗೆ. ರೇಡಿಯೋನಲ್ಲಿ ಅದೊಂದು ಬೆನಿಫಿಟ್, ನಾವು ಸುಮ್ಮನೆ ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ನಮ್ಮ ವಾಯ್ಸ್ ಕೇಳಿಸ್ರೆ ಗೊತ್ತಾಗೋಗ್ತಾರೆ. ಯಾಕೆಂದ್ರೆ ಅಷ್ಟು ವರ್ಷ ನಮ್ಮ ಡೀಪಾಗಿ ಕೇಳಿರ್ತಾರೆ ಅವರು. ಈಗ ನಂಗೆ ಅದೊಂದು ಬೇಜಾರಿದೆ ಆ್ಯಕ್ಚುಲಿ. ಮುಂಚೆ ಪ್ರತಿಯೊಂದು ಮೊಬೈಲಲ್ಲೂ ಹೆಡ್ಸೆಟ್ ಇರೋದು, ಹೆಡ್ಸೆಟಲ್ಲಿ FM ಅನ್ನೋ ಒಂದು ಆಪ್ಷನ್ ಇರೋದು. ಈಗ ಕಾರಲ್ಲೆಲ್ಲೋ ಹೋದಾಗ ಕೇಳಬೇಕು ಬಿಟ್ರೆ ದೇರ್ ಇಸ್ ನೋ FM ಎಟ್ ಆಲ್. ಬೆಳಗ್ಗೆಯಿಂದ ಬಂದವ್ರು ಗೌರಿ ಶಕ್ಕಿ ಬಂದಿದ್ರು ಇವತ್ತು. ಫಸ್ಟ್ ಪ್ರಶ್ನೆ ಏನು ಕೇಳಿದ್ರು, ನೀವು ಇನ್ನೂ ರೇಡಿಯೋದಲ್ಲಿದ್ದೀರಾ ಅಂತ. ನಾನು ಹೇಳಿದೆ, ನೋಡಿ ರೇಡಿಯೋ ನಾನು ಬಿಟ್ಟಿಲ್ಲ, ನೀವು ರೇಡಿಯೋನ ಕೇಳೋದು ಬಿಟ್ಟಿರ್ಬೇಕೇನೋ ಅಂತ. ಅಲ್ಲ, ಏನಾಗುತ್ತೆ ಗೊತ್ತಾ, ಬಿಕಾಸ್ ಆಫ್ ಆಲ್ ದಿಸ್ ಮ್ಯೂಸಿಕ್ ಆ್ಯಪ್ಸ್ ರೇಡಿಯೋ ಅನ್ನೋದೇ ಇಲ್ಲ ಇವಾಗ. ಇರ್ಬೋದು, ಎಕ್ಸಿಸ್ಟೆನ್ಸ್ ಅಂತ ಇರಬೇಕಲ್ಲ ಅಂತಿದೆಯೇನೋ ಅಷ್ಟೇ. ಬಿಟ್ಟರೆ ಒಬ್ಬ ಆರ್ಜೆನ ಅಷ್ಟು ಪ್ರೀತಿ ಕೊಟ್ಟು ಅವನ ಮನೆ ದೇವ್ರ ಥರ ಎಲ್ಲ ಪೂಜಿಸಿ ಹಂಗೆಲ್ಲ ಇವಾಗ ಕತೆಗಳು ಕೇಳೋದು ನನ್ನ ಪ್ರಕಾರ ಅಂತೂ ಡೌಟೇ. ಯಾಕೆಂದ್ರೆ ನಮ್ಗಳಿಗೆಲ್ಲ ಆ ಥರ ಮೇ ಬಿ ನಾವೇ ಭಾಗ್ಯವಂತರವಾಗ. ನಮ್ಮ ಹೆಸ್ರುಗಳಲ್ಲಿ ಟ್ಯಾಟು ಹಾಕ್ಸೋದಂತೆ, ಆಟೋ ಮೇಲೆ ಹೆಸ್ರು ಹಾಕ್ಸೋದಂತೆ, ಏನು ಹುಚ್ಚಾಪಟ್ಟ ರಕ್ತದಲ್ಲಿ ಲೆಟರ್ ಬರೆಯೋದಂತೆ. ಅಯ್ಯೋ ಭಗವಂತ, ಅದು ಬರ್ತಿತ್ತು ನನಗೆ. ಏನೇನೋ ಬರ್ತಿತ್ತು ನನಗೆ. ಮದುವೆ ಮಾಡ್ಕೋಬೇಕು ಅಂತ ಬೆನ್ ಬಿದ್ದಿದ್ದು ಸ್ಟೋರಿ ಹಂಗೆ ಗೊತ್ತಿಲ್ಲ. ಆ ಫೇಸಲ್ಲಿ ನೀನು ಇದ್ಯಾ ಇಲ್ಲ? ಅಫ್ಕೋರ್ಸ್ ಇರ್ತೀನಿ, ಗೊತ್ತು. ನಿನಗೆ ಆತ ತುಂಬ ಜನ ಬರೋರಲ್ಲ. ಆಟೋದಲ್ಲಿ ಹೆಸರು ಅವನೇ ಬಂದ, ನಾನು ಮುಂದೆ ಹೇಳಿದ್ದು. ಇವಾಗ ಬಂದ್ಬಿಟ್ಟಿದ್ದಲ್ಲ ಅವನು, ಆಫೀಸ್ ಎದುರುಗಡೆ ಆಟೋ ತಂದು ಅದೆಲ್ಲ ಮಾಡಿ. ಫಸ್ಟ್ ಟೈಮ್ ಇಫ್ ಐ ನಾಟ್ ರಾಂಗ್ ನಿಂದು ಹೆಸರು ಇದು ಫೋಟೋ ಬೇರೆ ಬರ್ಸ್ಕೊಂಡಿದ್ದ ಅಂತ ಕಾಣತ್ತಲ್ಲ ಅವನಿಂದೆ. ಹೌದು ಪಾಪ ಅವ್ರು ಹೋಗ್ಬಿಟ್ರು ಕಣ. ಅಯ್ಯೋ ದೇವ್ರೆ, ನೀನು ಇಷ್ಟಪಟ್ಟಿದ್ದಕ್ಕೆ ಹೋದ್ರ? ಅದು ಕೊನೆಯವರೆಗೂ ಕಾಡೋ ಪ್ರಶ್ನೆ. ಬಟ್ ನಿಜವಲ್ಲ, ಅದೇ ಅಂತ ಭಾಗ್ಯ ಅಲ್ಲ ಯಾರಿಗೆ ಸಿಗತ್ತ. ಅಲ್ಲ, ಅದೇ ಆ ರೇಡಿಯೋ ಅನ್ನೋದು ಅಷ್ಟು ಕೊಟ್ಟಿತ್ತು. ಆ ಥರದ ಜಾಗದಲ್ಲಿ ನೀನು ಅಲ್ಲಿಂದ ಮುಂದಕ್ಕೆ ಹೋಗ್ತೀಯಲ್ಲ. ಕರೆಕ್ಟ್. ಸಾರಿ, ನನಗೆ ಪ್ರಶ್ನೆ ಏನಿರುತ್ತೆ, ಉತ್ತರ ಏನಿರುತ್ತೆ. ಅಲ್ಲಿ ನನಗೆ ಮೋರ್ ದೆನ್ ಕಂಫರ್ಟ್ ಝೋನ್ ಇದೆಲ್ಲ ಹೊಸ್ತು. ನನಗೆ ಫ್ಯಾನ್ಸ್ ಬರೋದು, ಇದು ಇನ್ನೊಂದು. ಮತ್ತು ನಾನು ಮಾತಾಡ್ತಾ ಇರೋದು, ನನ್ನ ಮಾತಿಂದ ಇಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಇಷ್ಟೊಂದು ಜನ ನಂಗೆ ಎಷ್ಟೊಂದು ಜನ ಫೋನ್ ಮಾಡೋರು. ಅವಾಗ ನಂಗೆ ಖುಷಿ ಆಗೋದು. ಇನ್ನೂ ಏನು ನಂಬರ್ ಅದು ಇದರದು? 927 ಹಾಂ, 7701 ಅವಾಗೇನೋ ಬೇರೆ ಇತ್ತು ಕಣ. ತುಂಬ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಆ ನಂಬರ್ ಹೇಳಿದ ತಕ್ಷಣ ಆ ಟೆಲ್ಲೋಸ್ ಅನ್ನೋ ಮಿಷಿನಲ್ಲಿ ಯೂಶಲಿ ಒಂದೊಂದು ಬರೋದು. ಬಟ್ ನಾನು ನೀನು ಹೋದಾಗ ಎರಡು ಕಡೆನೂ ಫುಲ್ ಬ್ಲಿಂಕ್ ಆಗಿ, ಪಕ್ಕದ ಸ್ಟುಡಿಯೋಲ್ಲೂ ಬ್ಲಿಂಕ್ ಆಗ್ತಾ ಇರೋದು. ಅಷ್ಟು ಜನ ಕಾಲ್ ಮಾಡೋರು, ಕಾಯೋರು. ನಮ್ಮ ಶೋಗಳಲ್ಲಿ ತುಂಬ ಜನ ಕಾಯೋರು, ಖುಷಿ ಆಗೋದು. ಅವರೆಲ್ಲ ಅದೇನೋರಿ, ಸರ್ ನಮ್ಗೇನೋ ಖುಷಿ ಸರ್, ನಿಮ್ಗೆ ಶೋ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಏನೋ ನಮ್ಮ ದುಃಖ ಎಲ್ಲ ಮರ್ತು ಬಿಡ್ತೀವಿ, ಏನೇನೋ ಹೇಳೋರು. ನಂಗೆ ಅವಾಗ ನನ್ನ ಬದುಕಿಗೆ ಒಂದು ಸಾರ್ಥಕತೆ ಸಿಗ್ತಾಯಿದೆ. ಇದಕ್ಕಿಂತ ಬೆಸ್ಟ್ ಜಾಬ್ ಇನ್ನೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಇದರಲ್ಲೇ ಇದ್ದೆ ನಾನು. ಐ ಥಿಂಕ್ ದೇವರು ನನಗೆ ಇದಕ್ಕಿಂತ ಮಾಡಿಟ್ಟಿಯಾನೆ, ನನ್ನಿಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಾಯಿದೆ, ನನಗೂ ಖುಷಿ ಆಗ್ತಾಯಿದೆ. ಆ್ಯಂಡ್ ದುಡ್ಡು ಚೆನ್ನಾಗಿ ಬರ್ತಾಯಿದೆ ಇದರಲ್ಲಿ, ಸಾಕು ಅಂತ ಖುಷಿಯಾಗಿದ್ದೆ. ಇವತ್ತಿಗೆ ಭಾರತ ಚಂದ್ರನ ಹತ್ರ, ಸೂರ್ಯನ ಹತ್ರ, ಮಂಗಳನ ಹತ್ರ ಎಲ್ಲ ಹೋಗಬೇಕು ಅಂತ ಅನ್ಕೊತಾರೆ. ಚಂದ್ರನ ಹತ್ರ ಹೋಗೋ ಆಯಿತು. ಯಾಕೆ ಅಂದರೆ ರಾಕೆಟಿಂದ ಮಾತ್ರ ಹೋಗೋಕ್ಕೆ ಸಾಧ್ಯ. ಬಟ್ ಆ ರಾಕೆಟ್ ಮೇಲ್ಗೆ ಹೋಗ್ಬೇಕು ಅಂದರೆ ಕೆಳಗಡೆ ಉರಿ ಹಾಕಲೇಬೇಕು. ಸೊ ಯಾರಾದರೂ ಉರಿ ಹಾಕಿಲ್ಲ ಅಂದರೆ ಯಾವುದೂ ಮೇಲೆ ಹೋಗಲ್ಲ. ಸೊ ನನಗೂ ಒಂದಷ್ಟು ಜನ ಅವಾಗ ಉರಿಸಿದ್ರು. ನನ್ನ ಪೃಷ್ಠನೂ ಉರಿದು ಕೆಂಪಾಗಿ ಕೆಂಡ ಆಗಿತ್ತು. ಆ ಉರಿಯಿಂದ ಏನಾಯಿತು, ನನಗೆ ಉರ್ಕೊಂಡು ಕೂತ್ಕೊಳ್ಳಿಲ್ಲ. ಉರ್ಕೊಂಡು ನನ್ನ ಮಗ ನಿಂಗೆ ಅಂತಾರಲ್ಲ ಇವ್ರಿಗೆ ಮಾಡಿ ತೋರಿಸ್ಬೇಕು ಅಂತ ಕೆಟ್ಟ ಹಠ ಬಂತು. ನಾನು ಎಲ್ಲರಿಗೂ ಇದೇ ಥರ ಹಠ ಬಂದುಬಿಟ್ರೆ ಪ್ರಪಂಚ ಎಲ್ಲೋ ಹೋಗ್ಬಿಡುತ್ತೆ. ಕೆಲವ್ರಿಗೆ ಏನಾಗುತ್ತೆ, ಹಠ ಬಂದು ಹಾಳಾಗೋಗ್ತಾರೆ, ಹಠ ಬಂದು ಕುಗ್ಬಿಡ್ತಾರೆ. ಎರಡೇ ಆಗೋದಿಲ್ಲಿ, ಎಕ್ಸ್ಟ್ರೀಮು. ಹೌದು, ಆ ಕಡೆ ನಾನೇನೋ ಸಾಧಿಸಿ ತೋರಿಸ್ತೀನಿ ಅಂತ, ಇಲ್ಲ ಅಂದರೆ ಇದು. ತುಂಬ ಜನಕ್ಕೆ ನಾನು ಹೇಳ್ತೀನಿ, ಮೇ ಬಿ ನಿನ್ನ ಪಾಡ್ಕಾಸ್ಟ್ ಆಗೋಕ್ಕೂ ಇದು ಒನ್ ಆಫ್ ದ ರೀಸನ್ ಆಗಿರುತ್ತೆ. ಯಾಕೆ ಅಂದರೆ ಆ ಥರ ಉರಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೆ we try to, we'll be open for all the experiments. ಆ್ಯಂಡ್ ಆ ಬಂಡು ಧೈರ್ಯ ಅನ್ನೋದು ಅವಾಗಲೇ ಬರೋದು. ನನ್ನದು ಅಲ್ದಿರ್ದೂ ಕೂಡ ನಾನು ಟ್ರೈ ಮಾಡಬಲ್ಲೆ ಅಂತ ಹುಚ್ಚು ಧೈರ್ಯ ಬರುತ್ತೆ. ಮತ್ತು ಆ್ಯಕ್ಚುಲಿ ಬೇರೆ ವಿಚಾರದಲ್ಲಿ ಗೊತ್ತಿಲ್ಲ ನನಗೆ, ನಾನು ತುಂಬ ಬ್ರೇಕ್ ಡೌನ್ ಆದಾಗ ಎಲ್ಲಿಲ್ದಾರ ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ಐ ಡೋಂಟ್ ನೋ ವೈ, ಹೌ ಉಲ್ಟಾ ಆಗಬೇಕದು. ಆ್ಯಕ್ಚುಲಿ ಬ್ರೇಕ್ ಡೌನ್ ಆದಾಗ ಕುಗ್ಗೋಗಿ ಸತ್ತು ಹೋಗ್ಬಿಡ್ಬೇಕು. ನನಗೆ ತುಂಬ ಬೇಜಾರಾಗಿ ಏನೂ ಇಲ್ಲ, ವಿಧಿನೇ ಇಲ್ಲ ಅಂದಾಗ ಎಲ್ಲಿಲ್ದಾರ ಧೈರ್ಯ ಬಂದ್ಬಿಡುತ್ತೆ ನನಗೆ. ಏನು ಎಲ್ಲಿಲ್ದಾರ ಕಾನ್ಫಿಡೆನ್ಸ್. ಮೇ ಬಿ ನನ್ನ ಬಾಡಿ ಹಂಗೆ ಟ್ಯೂನ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ, ನನ್ನ ಮೈಂಡ್ಗೆ ಹಂಗೆ ಚಿಪ್ ಸೆಟ್ಟಲ್ಲಿ ಹಂಗೆ ಸ್ಟೋರ್ ಆಗಿಬಿಟ್ಟಿದೆ ಅಂತ ಕಾಣುತ್ತೆ. ತುಂಬ ಲೋ ಅಲ್ಲಿದ್ದಾಗ ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಇರ್ತೀನಿ. ಆವಾಗ ನಂಗೆ ಅದೇನೋ ಕಾನ್ಫಿಡೆನ್ಸ್ ಬಂತು. ಐ ಥಿಂಕ್ ದಿಸ್ ಈಸ್ ದ ಟೈಮ್.